ಹಿರಿಯೂರು ತಾಲೂಕಿನ ಬಬ್ಬೂರು ಫಾರಂನಲ್ಲಿ ಮೊದಲ ಬಾರಿಗೆ ನಡೆದ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಪ್ರಶ್ನೆ ಸೋರಿಕೆ ಅಥವಾ ಹಗರಣ ನಡೆದಿರುವುದಿಲ್ಲ. ಇದನ್ನು ತಾವೇ ಸ್ವತಃ ಯಾವುದೇ ಸೋರಿಕೆಯಾಗಿಲ್ಲ ಎಂದು ತನಿಖೆ ಮಾಡಿದ್ದೇವೆಂದು ಡೀನ್ ತೋಟಗಾರಿಕೆ ಹಿರಿಯೂರು ಇವರು ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮತ್ತೆ ಡೀನ್ ಅವರು ಮರುಪರೀಕ್ಷೆಗೆ ದಿನ ಇವರ ಸಮರ್ಥನೆ ಏನೆಂದರೆ, ಪ್ರಶ್ನೆ ಪತ್ರಿಕೆ ತುಂಬ ಸುಲಭವಾಗಿತ್ತು. ಆದುದರಿಂದ ಮರುಪರೀಕ್ಷೆಯನ್ನು ಆದೇಶದ ಮೇರೆಗೆ ಡೀನ್ ತೋಟಗಾರಿಕೆಯವರು ನಡೆಸಿದ್ದಾರೆ. ಇನ್ನು ನಮ್ಮ ಪ್ರಶ್ನೆ ಏನೆಂದರೆ, ಈಗಿನ 3 ಪರೀಕ್ಷೆಯ ಪ್ರಶ್ನೆ ಸೋರಿಕೆ ತುಂಬ ಕಠಿಣವಾಗಿದ್ದು ನೀವು ಮತ್ತೊಮ್ಮೆ ಮರುಪರೀಕ್ಷೆ ನಡೆಸುವಿರಾ ಎಂಬ ಪ್ರಶ್ನೆಗೆ ಉತ್ತರ ಡೀನ್ ಇಲ್ಲ ಎಂದು ತೋಟಗಾರಿಕೆಯವರು ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಈ ಒಂದು 3 ಪರೀಕ್ಷೆಗಳನ್ನು ರದ್ದುಗೊಳಿಸಿ ಮೊದಲನೇ ಬಾರಿ ಮಾಡಿದ ವಿದ್ಯಾರ್ಥಿಗಳ ಅಂಕಗಳನ್ನು ಪರಿಗಣಿಸಬೇಕೆಂದು ಆಗ್ರಹಿಸಿ ಈ ಒಂದು ರೈತ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಇವತ್ತು ಏನು ನಮ್ಮ ಬಬ್ಬೂರು ಫಾರಂನಲ್ಲಿ ಕೃಷಿ ತೋಟಗಾರಿಕೆ ವಿಜ್ಞಾನ ಕಾಲೇಜಿನಲ್ಲಿ ಈ ಹಿಂದೆ ಪರೀಕ್ಷೆ ಮಾಡಿ ಒಂದು ಕೂಡ ಸರ್ಕಾರ ಆ ಪರೀಕ್ಷೆ ವ್ಯಕ್ತಪಡಿಸಿ ಮರುಪರೀಕ್ಷೆಯನ್ನ ಮಾಡಲಿಕ್ಕೆ ಮುಂದಾಯಿತು. ಮರುಪರೀಕ್ಷೆಯಲ್ಲಿ ನಮ್ಮ ಜಿಲ್ಲೆಯ ಮಕ್ಕಳು, ನಮ್ಮ ರೈತ ಮಕ್ಕಳು ನಮ್ಮ ಹೊಲದಾಗ ಏನು ಹೇಳ್ತಾರೆ, ಏನು ಬಿತ್ತಿ ಮಾಡ್ತಿತ್ತು, ನಮ್ಮ ಲೋಕಲ್ ಸಂಸ್ಥೆ ಎಲ್ಲ ಪತ್ತೆ ಇತ್ತು. ಆದರೆ ಇವರು ಎಲ್ಲಿ ಮಡಿಕೇರಿ ಆ ಕಡೆ ಬೆಳೆಸಿದಂತ ಬೆಳೆಗಳನ್ನ ಹೋರಾಟ ಅಧಿಕಾರಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಏನು ಮಾಡಿದ್ರು ಬೆಳೆ ಬಗ್ಗೆ ಆ ವಿದ್ಯಾರ್ಥಿನಿಯರಿಗೆ ಆ ಪ್ರಶ್ನೆ ಕೊಟ್ಟು ಅವ್ರಿಗೆ ಏನು ಗೊತ್ತಿರುತ್ತೆ. ಇನ್ನು ಎಲ್ಲ ವಿದ್ಯಾರ್ಥಿನಿಯರಿಗೆ ಪರೀಕ್ಷೆ ಏನು ಮಾಡಿದ್ರು ಬೆಳೆ ಬಗ್ಗೆ ಆ ವಿದ್ಯಾರ್ಥಿನಿಯರಿಗೆ ಆ ಪ್ರಶ್ನೆ ಕೊಟ್ಟು ಅವ್ರಿಗೆ ಏನು ಗೊತ್ತಿರುತ್ತೆ. ಇನ್ನು